ಎಷ್ಟು ದೊಡ್ಡ ದೊಡ್ಡ ಕೆಲಸ ಇಲ್ಲಿ ಇದು ಬಿಲ್ ಎಲ್ಲ ಪಾಸ್ ಆಗ್ತಾ ಉಂಟು. ಕೆಲಸ ಏನಾಗಿದೆ ಅಂತ ಜನರಿಗೆ ಗೊತ್ತಾಗ್ತಾ ಇಲ್ಲ. ಜನರಿಗೆ ಬಿಡಿ, ಇಲ್ಲಿ ಸದಸ್ಯರಿಗೆ ಕೂಡ ಗೊತ್ತಾಗ್ತಾ ಇಲ್ಲ. काउंसिलरों के साथ 4 माह बाद भटकल टाउन म्युनिसिपैलिटी की मीटिंग मुनाकिद की गई, जिसमें एक बार फिर मछली मार्केट की मुंतकिली समेत यूजीडी और वेटवेल काम अब तक मुकम्मल न होने पर जमकर बहस की गई। ನಂತರ ಇಲ್ಲಿ ರೆಸಲ್ಯೂಷನ್ ಚೇಂಜ್ ಆಗಿದಲ್ಲ. ಇಲ್ಲ ನೀವು ಹೋಗೋದಕ್ಕೆ ಫೈನಲ್ ಅದೇ ಬರ್ತದೆ. ನಾವು 1 ಗಂಟೆ ಚರ್ಚೆ ಮಾಡಿದ್ವಿ. ಹೌದು, ಅದೇ ಆಗ್ಲೇಬೇಕಾ? ಅದು ಆಗ್ಲೇಬೇಕು, ಆಪ್ಷನ್ ಆಗ್ಲೇಬೇಕು ಅಂಗಡಿ. ಈಗ 3 ತಿಂಗಳವರೆಗೆ ಆಯ್ತು, ಈಗ ಆಪ್ಷನ್ ಇಲ್ಲ, ಅಂಗಡಿ ಹಾಗೆ ಉಂಟು. ಅವ್ರ ಪಾಪ 100 ಜನ ಡಿಡಿ ಮಾಡೋ ಆ ಡಿಡಿನೇ ಇಲ್ಲಿ ಉಂಟು. ಏನ್ ಪರಿಸ್ಥಿತಿ ಅಂತ ಇಲ್ಲಿ ಮುನ್ಸಿಪಾಲಿಟಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಏನಿಲ್ಲ ಅಲ್ಲ. ಅಲ್ಲ ಹೀಗೆ ಕಾಣ್ತಲ್ಲ ಇಲ್ಲಿ. ಅಲ್ಲ ಸಬ್ಜೆಕ್ಟ್ ಹೇಳ್ತೇನೆ, ಸಬ್ಜೆಕ್ಟ್ ಉಂಟಲ್ಲ. ಅಲ್ಲ ಈ ಬಗ್ಗೆ ನಡೆದು ಉಂಟು. ಒಂದು 100 ಜನ ಡಿಡಿ, ಅದು ಸಬ್ಜೆಕ್ಟ್ ಅಲ್ಲ 100 ಜನ ಡಿಡಿ ಉಂಟು. 3 ತಿಂಗಳ ನಂತರ ಆ ಡಿಡಿಂದು ವ್ಯಾಲ್ಯೂ ಇರುತ್ತಿಲ್ಲ, ಜನಕ್ಕೆ ಒಂದು ಪ್ರಾಬ್ಲಮ್ ಆಗ್ತದೆ. ಅದು ಸ್ವಾಮಿ ಅದು ಸಬ್ಜೆಕ್ಟ್ ಒಳಗೆ ಉಂಟ್ರಿ. ಸಬ್ಜೆಕ್ಟ್ ಮಾತ್ರ ಸಬ್ಜೆಕ್ಟ್ गुज़िश्ता मीटिंग में मुत्तफ़िका करारदाद मंजूर किए जाने के बावजूद नशेबी इलाके में वाक़ मछली मार्केट को अब तक नई हाईटेक मार्केट में मुंतकिल न करने पर टीएमसी सदर परवेज कासिम जी को आड़े हाथ लिया गया और मंजूर शुदा करारदाद के मुताबिक नई इमारत को इस्तेमाल में लाने के लिए मछली मार्केट का पानी व बिजली कनेक्शन न काटे जाने पर भी सख्त तशवीश का इजहार करते जवाब तलब किया गया। इस पर सदर ने जल्द ही मुंतकिली का काम शुरू करने की यकीन दहानी कराई। ಸುಮಾರು ಮಾತು ಚರ್ಚೆ ಮಾಡೋದು, ಮತ್ತೆ ನಮ್ದಿಂದ ಸ್ಟ್ರಾಂಗ್ ಆಬ್ಜೆಕ್ಷನ್ ಇದು ಮಾಡಲೇಬೇಕು ಅನ್ಕಂಡು ಇಲ್ಲಿ ಇಲಾಖೆಯಲ್ಲಿ ನೀವು ಮಾಡ್ಬೇಕಂತ ಬೇರೆ ಸದಸ್ಯರು ಒಪ್ಪಿಗೆ ಕೊಟ್ಟಿದ್ರು. ಮೋನ ಇದ್ರು ಎಲ್ಲ ಮಟ್ಟ ಕನುಕೂಲದಿಂದಲೇ ಬಂದಿದೆ ಅಂತ ಹೇಳಿದ್ರೆ ಹೋಗಿ ಭೇಟಿ ಮಾಡಿದ್ರು. ಎಸಿ ಅವರುಗಳು ನಿಮ್ ಗಮನ ಆಯ್ತು. 3 ತಿಂಗಳ ಸಬ್ಜೆಕ್ಟ್ ಅದರೊಳಗೆ ಮಾತಾಡಿ। मीटिंग में म्यूनसिपालिटी के नायब सदर कैसर मोहतशम ने कई उमूर को काउंसिलरों के साथ ही खुद नायब सदर के भी इल्म में लाए बगैर अंजाम दिए जाने पर सख्त तशवीश का इजहार किया। उन्होंने कहा कि अर्बन बैंक से मुत्तसिल गार्डन और पानी के फव्वारों पर 10 लाख रुपए, कचरा निकासी मरकज में करीब 16 लाख से जायद रुपए और बल्दिया हुदूद की अंदरूनी नालियों की सफाई के लिए भी लाखों रुपए खर्च किए गए हैं, जिसके बिल भी मेंबरान को जानकारी दिए बगैर ही ठेकेदारों को अदा करने पर अदम इत्मीनान का इजहार किया। जिस पर सदर ने मुतालिका इंजीनियर से अंजाम दिए गए उमूर की फहरिस्त और इंदिराज रजिस्टर मेंबरान के सामने पेश करने की हिदायत दी और किसी तरह की भी गड़बड़ी पाए जाने पर खाती अफसरान के खिलाफ सख्त कार्रवाई करने का इंतबाह दिया। ಎಷ್ಟು ದೊಡ್ಡ ದೊಡ್ಡ ಕೆಲಸ ಇಲ್ಲಿ ಇದು ಬಿಲ್ ಎಲ್ಲ ಪಾಸ್ ಆಗ್ತಾ ಉಂಟು. ಕೆಲಸ ಏನಾಗಿದೆ ಅಂತ ಜನರಿಗೆ ಗೊತ್ತಾಗ್ತಾ ಇಲ್ಲ. ಜನರಿಗೆ ಬಿಡಿ, ಇಲ್ಲಿ ಸದಸ್ಯರಿಗೆ ಕೂಡ ಗೊತ್ತಾಗ್ತಾ ಇಲ್ಲ. ಅಲ್ಲ ಇದು ಟೋಟಲ್ ಮಾಡಿದ್ರೆ ನಾವು 50 ಲಕ್ಷ ತನಕ ಆಗ್ತಾ ಇದು. ಇಷ್ಟು ದೊಡ್ಡ ಇದು ಅಮೌಂಟ್ ಇಲ್ಲಿ ಖರ್ಚಾಗಿದೆ. ಅದು ಯಾರು ಸದಸ್ಯರು ನೋಡ್ಲಿಲ್ಲ, ಇನ್ನು ಅದು ಆಗಿದೆ ಆಗಲಿಲ್ಲ ಅಂತ ನಾವು ಹೇಳಿಲ್ಲ. ಸದಸ್ಯರು ಯಾವ ಸದಸ್ಯರಿಗೆ ಮನೆಗೆ ತರಲಿಲ್ಲ ಅಂತ ಅದು ನಮ್ದು ಒಂದು ಕಂಪ್ಲೇಂಟ್. ಇಲ್ಲಿಂದ 8 ಕಿಲೋಮೀಟರ್ ದೂರ ಇದ್ದು ಇದಕ್ಕೆ ತಾವೇ ಸ್ವತಃ ಬಂದಿದ್ರಿ. ಮಾರ್ಕಿಂಗ್ ಮಾಡೋ ಒಂದು ನಿಮಿಷ ನಿಮ್ದು ಮಾತಾಗಿದೆ. ಇದಕ್ಕೆ ನಾವು ಕಾಂಟ್ರಾಕ್ಟ್ ಆಗಿ ಮಾಡಿ ಬಿಡ್ತೇವೆ ಇಲ್ಲಿ. ಮತ್ತೆ ನಾವು ಹೇಳ್ತೇನೆ ಈ ಕೆಲಸ ಆಗುವಾಗ ನಮ್ಗೆ ಅಲ್ಲಿ ಹೋಗಿ ತೋರಿಸಿ ಬಂದಿದೆ. ಇಲ್ಲಿ ಕೆಲಸ ಮಾಡ್ಬೇಕಂತ ಇಲ್ಲಿ ಮಾಡಬೇಕು, ಏನಾದ್ರು ನಿಮ್ದು ಇದೆ ಅಂತ ನಾವು ಮಾಡ್ಲೇಬೇಕು. ಅದು ಚಿಕನ್ದು ಏನಾದ್ರು ಸಮಸ್ಯೆ ಇತ್ತಲ್ಲ, ಅದ್ರ ಬಗ್ಗೆ ಮಾಡ್ಬೇಕಂತ ಮಾಡಿದೆ. ನಾವು ಮಾಡಬೇಡ ಅಂತ ಹೇಳಿಲ್ಲ. ಕೆಲಸ ಆದ ನಂತರ ಬಿಲ್ ಆಗುವಾಗ ಒಂದು ಮಾತೇ ಕೇಳಲಿಲ್ಲ. 16 ಲಕ್ಷ ಚಿಲ್ಲರಿ
ಮತ್ತೆ ಅವ್ರಿಗೆ 100% ಪೇಮೆಂಟ್. ನೀವು ಏನು ಇದರಲ್ಲಿ ಏನು ಎಸ್ಟಿಮೇಟ್ ನಲ್ಲಿ ನಿಮ್ಗೆ ಏನಿದೆ ಅದು ಕಂಪ್ಲೀಟ್ ಸಿಸ್ಟಮ್ ಎಲ್ಲ ಏನು ಅದು ಏನು ಟ್ಯಾಂಕ್ ಏನಿದೆ, ಟ್ಯಾಂಕ್ ಮತ್ತೆ ಟೈಲ್ಸ್ ಏನಿದೆ, ಗಾರ್ಡನ್ ಏರಿಯಾ, ಲೈಟ್ಸ್ ಇದೆ, ಅದೆಲ್ಲ ಇದರಲ್ಲಿದೆ. ಈಗ ಫಸ್ಟ್ 5 ಲಕ್ಷ ರೂಪಾಯಿನಲ್ಲೇ ಇದೆ, ಮತ್ತೊಂದು 5 ಲಕ್ಷ ರೂಪಾಯಿ ನೀವು ನಾಪತ್ತಿನಿ ಎಲ್ಲಿಂದ ಹಾಕಿರೋದು ಗೊತ್ತಾಗಲಿಲ್ಲ. ಆದ್ರೆ ನಮ್ಮ ಮೀಟಿಂಗ್ ಇಷ್ಟು ದೊಡ್ಡ ಕೌನ್ಸಿಲ್ ಬಾಡಿ ಅಲ್ಲಿ 19 ಜನ ಇಲ್ಲಿ ಕೌನ್ಸಿಲ್ ಬಾಡಿ ಅವರವರೇ ಒಂದು ಮಾತು ನೀವು ಗಮನ ತರಲಿಲ್ಲ ಅಂತ ಹೇಳಿದ್ರೆ 10 ಲಕ್ಷ ರೂಪಾಯಿ ನೀವು ಇಷ್ಟು ಪಾಸ್ ಮಾಡ್ತೀರಿ. ಅದೇ ಹಳೆ ಗಾರ್ಡನ್ ಈವನ್ ಆ ಫೌಂಡೇಶನ್ ಸೈಡ್ ಫೌಂಡೇಶನ್ ತೆಗಿಲಿಲ್ಲ. ಅದೇ ತರ ಹಳೆ ಟ್ಯಾಂಕ್ ಇಂಜಿನಿಯರ್ ಹೇಳೋದು, ನಾನು ನಿಮ್ಗೆ ಹೇಳಿಲ್ವಾ ಅದು ಟ್ಯಾಂಕ್ ಸರಿಯಾಗಿ ಓಪನ್ ಮಾಡಲಿಲ್ಲ ಅಂತ ಹೇಳಿ ಹೇಳಿದ್ಮೇಲೆ ಹೇಳಿ. ನಾನು ಫೋಟೋ ತೋರಿಸಿದ್ರೆ ನಿಮ್ಗೆ ಹೌದಲ್ಲ, ಏನು ಮನೆ ಕೆಲಸ ಮಾಡಿದ್ದಾರೆ ಇವರು, ಅರ್ಧ ಟ್ಯಾಂಕ್ ಹೊಡ್ಕೊಂಡು ಅರ್ಧ ಟ್ಯಾಂಕಿಗೆ ಕಾಂಕ್ರೀಟ್ ಹಾಕಿ ಇದು ಮಾಡಿದ್ದಾರೆ ಅಂತ ಹೇಳಿದೆ ನಾನು. ಆದ್ರೂ ನೀವು ಪೂರ್ತಿ ಬಿಲ್ ಪಾಸ್ ಮಾಡಿದ್ರೆ ಅವರು ಹೌದಲ್ಲ ಅಂತೇಳಿ ನೀವು ಸುಮ್ಮನೆ ಯಾಕೆ ತಲೆ ನಡೆಸ್ಬೇಡಿ. ಮತ್ತೆ ಆ ಸ್ಟ್ರೀಟ್ ಲೈಟ್ ಇಲ್ಲಿ ನೋಡಿ, ಮತ್ತೆ ಇದ್ರದ್ದು ಹಾಗೆ ಯಾವುದು ನಿಮ್ದು ಲೈಟಿಂಗು ಹಾಗೆ, ಆ ಪೈಪ್ ಕೂಡ ಅದೇ ಪೈಪು, ಹಾಗೆ ಒಂದು ಸಣ್ಣ ಪೈಪ್ ಹಾಕಿದ್ರು, ಖಾಲಿ ಫೆನ್ಸ್ ಕೊಟ್ಟಿದ್ರು. ಆಯ್ತ್ರಿ ಆಯ್ತ್ರಿ ನೀವು ಮಾತಾಡಿದ್ರೆ ನಾನು ಮಾತಾಡಲಿಲ್ಲ. ಮತ್ತೆ 5 ನಿಮಿಷ ಬೇಕಾಯ್ತು ಮಾತಾಡಿ. ನಾನು ಮಾತಾಡುವಾಗ ಮಾತಾಡಿ. ME ಬುಕ್ಸ್ ಅದು ಸರಿಯಾಗಿ ಕೆಲಸನೇ ಆಗಿಲ್ಲ ಅಂತ ಕೆಲವು ಸದಸ್ಯರು ಹೇಳ್ತಾರೆ. ಲೆಟರ್ ಕೊಡಿ, ಯಾವತ್ತು ಇವತ್ತು ನಾಳೆ ಅದು ಕಾಂಟ್ರಾಕ್ಟ್ ಮಾಡ್ತೀವಿ. ಇನ್ ಕೇಸ್ ಅಲ್ಲಿ ಏನಾದ್ರು ತೊಂದರೆ ಸರಿ ಇಲ್ಲ, ಬಿಲ್ ಜಾಸ್ತಿ ಆಗಿದೆ ಏನಂತ ಹೇಳಿದ್ರೆ ನೆಕ್ಸ್ಟ್ ಮೀಟಿಂಗ್ ಸ್ಪೆಷಲ್ ಮೀಟಿಂಗ್ करके ಅವ್ರ ಮನೆಗೆ ತರ್ತಾರೆ. 4 माह बाद मीटिंग बुलाने और भटकल शहरी सतह पर म्यूनिसिपैलिटी की जानिब से दिए गए CCTV कैमरे और उसकी निगरानी के मुद्दे पर भी काउंसिलरों के दरमियान जबरदस्त बहस हुई। 4 ತಿಂಗಳ ಬಿಟ್ಟು ಮೀಟಿಂಗ್ ಕರೆದಿದೆ. 4 ತಿಂಗಳ ನೋಡಿ ನಮ್ಗೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಪ್ರತಿ ಮಂತ್ ನಾವು ಮೀಟಿಂಗ್ ಕರಿಬೇಕಾಗಿತ್ತು. ಇದು 4 ತಿಂಗಳ ಆगे ಹೋಗಿದೆ. मीटिंग में UGD और वेटवेल का काम अब तक मुकम्मल न होने पर कारवार पहुंचकर डिप्टी कमिश्नर से मुलाकात करना तय किया गया है। अब सबसे अहम मछली मार्केट की मुंतकिली और UGD के काम को लेकर TMC की जानिब से क्या इक़दाम किए जाएंगे, इसी पर लोगों की निगाहें टिकी हुई है। ब्यूरो रिपोर्ट, साहिल ऑनलाइन न्यूज़।